ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತು ನನ್ನ ಮಗನ ಹುಟ್ಟಿದ ಹಬ್ಬ, ಹಾಗಾಗಿ ನಾವು ಒಂದು ಸಣ್ಣ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಬನ್ನಿ ಇವತ್ತು ದಿವಸ ಹೇಗೋಗುತ್ತೆ ಅಂತ ತಿಳ್ಕೊಳ್ಳೋಣ. ಹಾಯ್ ಫ್ರೆಂಡ್ಸ್ ಮೇಡಮ್. ಮೊದಲಿಗೆ ನನ್ನ ಮಗ ಪೂಜೆ ಮಾಡ್ತಾಯಿದ್ದಾನೆ. ನಾನು ಪೂಜೆ ಮಾಡಿದ್ದೆ, ಆದರೂ ಅವನು ಒಂದು ಸಲ ಮಾಡ್ತೀನಿ ಅಂತ ಮಾಡ್ತಾಯಿದ್ದಾನೆ. ನೋಡಿ ನನ್ನ ಮಗಂಗೆ ಏನು ದೇವ್ರ ಭಕ್ತಿ ಅಂತ. ಬರ್ಡೇಗೆ ಅಂತ ಸ್ವಲ್ಪ ಸ್ಪೆಷಲ್ ಮಾಡಿದ್ವಿ. ಸ್ಪೆಷಲ್ ಅಂತ ಏನಿಲ್ಲ, ಮಾಮೂಲಿ ಅಡುಗೆನೇ, ಆದರೆ ಸ್ವಲ್ಪ ಸಿಹಿ ಮಾಡಬೇಕಲ್ಲ, ಅದಕ್ಕೋಸ್ಕರ ಮಾಡಿದ್ವಿ. ರಸಮ್ಮು ಮತ್ತು ಮೊಸರು, ಹೆಸರು ಬೇಳೆ ಮತ್ತು ಸ್ವೀಟ್ ಬಂದು ಕೇಸರಿ ಬಾತ್ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಮತ್ತು ಆ ರೈಸು ಅವನಿಗೆ ಇಷ್ಟ ಅಂತ ಶಾವಿಗೆ ಉಪ್ಪಿಟ್ಟು ಮಾಡಿ ಕೊಟ್ಟಿದ್ವಿ. ಇಷ್ಟೇ, ಸ್ಪೆಷಲ್ ಅಂತ ಏನಿರಲಿಲ್ಲ. ಹಾಯ್, ಹ್ಯಾಪಿ ಬರ್ಡೇ. ನಾಷ್ಟ ಮಾಡ್ತಾ ಇದ್ದೀರಾ? ಹೇಗಿದೆ ನಾಷ್ಟ? ಹೆಂಗದೆ ನಾಷ್ಟ? ಸೂಪರ್ ಅದಾ? ಬರ್ತಡೇ ಅಂತ ಹೇಗೆ ರೆಡಿ ಆಗಿದ್ದೀರಾ ತೋರಿಸಿ. ವಾಚೆಲ್ಲ ಹಾಕ್ಕೊಂಡಿದ್ದೀರಾ ನಿಂತ್ಕೊಂಡು. ತೋರಿಸಿ, ನಿಂತ್ಕೊತೀರಾ? ಓಕೆ. ಓ, ಗೌಡ್ರು ನಿಂತಿದ್ದಾರೆ. ತೋರಿಸ್ತಾ ಇದ್ದೀನಿ, ಸುಮ್ಮನಿರು. ಈಗ ಹೇಳು. ಟಿಫನ್ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಲ್ವ, ಹಾಗಾಗಿ ನಾನು, ನನ್ನ ಚಿಕ್ಕ ಮಗ, ಹಾಗೆ ನಮ್ಮ ಬರ್ಡೇ ಬಾಯಿ, ನಮ್ಮ ಹಸ್ಬೆಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ರಾಯರು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ. ಸೊ ಹಾಗಾಗಿ ರಾಘವೇಂದ್ರ ಸ್ವಾಮಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಬನ್ನಿ, ರಾಯರು ದರ್ಶನ ನೀವು ಕೂಡ ಮಾಡ್ಕೊಳ್ಳಿ. ಸೊ ನಾವು ರೀಚ್ ಆದ್ವಿ. ಇದೇ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಕಾಮಧೇನು ಕ್ಷೇತ್ರ ಅಂತ. ತುಂಬ ಚೆನ್ನಾಗಿದೆ. ತುಂಬ ಮೈಂಡಿಗೆ ಏನೋ ಒಂಥರ ರಿಲೀಫು ಈ ಪ್ಲೇಸಿಗೆ ಬಂದರೆ ನನಗೆ. ಹಾಗಾಗಿ ಇವತ್ತು ಸ್ವಲ್ಪ ಬುಧವಾರ ಆಗಿದ್ದರಿಂದ ದೇವಸ್ಥಾನ ಏನು ರಶ್ ಇರಲಿಲ್ಲ. ಆರಾಮಾಗಿ ದೇವ್ರನ್ನ ದರ್ಶನ ಮಾಡಿಕೊಂಡು ನಿಧಾನವಾಗಿ ಬಂದ್ವಿ. ದೇವಸ್ಥಾನ ಕೂಡ ತುಂಬ ಚೆನ್ನಾಗಿದೆ. ಒಮ್ಮೆ ನೀವು ಭೇಟಿ ಮಾಡಿ, ನಿಮಗೆ ಅನಿಸುತ್ತೆ ಸೇಮ್ ಮಂತ್ರಾಲಯ ಹೇಗಿದೆಯೋ ಅದೇ ಟೈಪಲ್ಲಿ ಬರುತ್ತೆ ಈ ದೇವಸ್ಥಾನ ಕೂಡ. ನನಗಂತೂ ಈ ದೇವಸ್ಥಾನಕ್ಕೆ ಬಂದರೆ ತುಂಬ ಖುಷಿ ಆಗುತ್ತೆ ಮತ್ತು ತುಂಬ ನೆಮ್ಮದಿ ಸಿಗುತ್ತೆ. ಏನೇ ಕಷ್ಟ ಇದ್ದರೂ ಮರ್ತೋಗ್ತೀನಿ, ಅಷ್ಟು ಪೀಸ್ಫುಲ್ ಆಗಿದೆ ದೇವಸ್ಥಾನ. ನೀವು ನೋಡಿಲ್ಲ ಅಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ಬಂದು ನೋಡಿ. ದೇವಸ್ಥಾನ ಫ್ರೀ ಇದ್ದಿದ್ದರಿಂದ ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ವಿಡಿಯೋ ಮಾಡ್ಕೊಂಡು ಬಂದ್ವಿ. ರಶ್ ಇದ್ದರೆ ಈ ಥರ ಎಲ್ಲ ಮಾಡೋಕ್ಕಾಗಲ್ಲ. ಇದು ಫ್ಯೂಚರಲ್ಲಿ ಚೌಟ್ರಿ ಥರ ಅನ್ನದಾಸೋಹ ಮಂದಿರ ಮಾಡಬೇಕಂತ ಅದ್ರದ್ದು ಪ್ಲ್ಯಾನ್ನ ರೆಡಿ ಮಾಡಿಸಾಕಿದ್ರು. ತುಂಬ ಚೆನ್ನಾಗಿತ್ತು. ಹಾಗಾಗಿ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ತೊಗೊಂಡೆ. ದೇವಸ್ಥಾನದ್ದು ಇದು ಮುಂಚೆ ಮಾಡಿದ್ದು. ದೇವಸ್ಥಾನ ಹೇಗಿದೆ ಅದರದ್ದು ಪ್ಲಾನ್ ಸ್ಟ್ರಕ್ಚರ್ಸು ಅದನ್ನು ಹಾಕಿದ್ದಾರೆ ಇಲ್ಲಿ. ಮಗ ಎಲ್ಲೋದ್ರೂ ಆಟ ಆಡೋದು ಮಾತ್ರ ಬಿಡಲ್ಲ. ಇಲ್ಲೂ ಕೂಡ ಆಟ ಆಡ್ತಾ ಇದ್ದಾನೆ. ದರ್ಶನ ಎಲ್ಲ ನೀಟಾಗಿ ಮಾಡಿಕೊಂಡು ಮನೆಗೆ ಬಂದ್ವಿ. ಸೊ ಮನೆಗೆ ಬಂದಮೇಲೆ ಅವನಿಗೆ ಹೊರಗಡೆ ಹೋಗೋಣ ಅಂತ ಹೇಳಿದ್ದೆ. ಹೊರಗಡೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮುನ್ಸ್ಕೊಂಡು ನಿಂತ್ಕೊಂಡಿದ್ದಾನೆ, ಮಾತಾಡ್ತಾ ಇಲ್ಲ ನನ್ನ ಜೊತೆ. ಈಗ ಹೋಗೋಣ ಅಂದಿದ್ದಕ್ಕೆ ಸ್ವಲ್ಪ ಸ್ಮೈಲ್ ಬಂತು ಮುಖದಲ್ಲಿ. ಹೋಗೋಣ ಅಂದಿದ್ದಕ್ಕೆ ಏನು ಹೇಳ್ತಾನೆ ನೋಡೋಣ, ಬನ್ನಿ. ಹೋಗೋಣ ಚಿನ್ನ, ಹೋಗೋಣ. ಮಗ ಎಲ್ಲ ಲೈಟು ಹಾಕೈತಿ. ಇವಾಗ ತಕ್ಕಳ ಬೇಗ ಹಿಂದೆ ಕೇಕ್ ಕಟ್ ಮಾಡಕ್ಕೆ. ಹ್ಯಾಪಿ ಬರ್ಡೇನಾ? ಹ್ಯಾಪಿ ಬರ್ಡೇ ಮಾಡಲ್ಲ, ಕೇಕ್ ಕಟ್ ಮಾಡಕ್ಕ. ಓಕೆ, ಹೋಗೋಣ, ನಡಿ ಹೋಗೋಣ. ಅವ್ರ ಬರ್ಡೇ ದಿವಸ ಏನು ಮಾಡಲಿಲ್ಲ ಅಂದರೂ ಕೇಕ್ ಕಟ್ ಮಾಡಿದ್ರೆ ಮಾತ್ರ ಅವ್ರು ತುಂಬ ಖುಷಿ ಪಡ್ತಾರೆ. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದೀವಿ. ಆಲ್ರೆಡಿ ಟೈಮ್ ಆಗಿತ್ತು. ಕೇಕು ನಾವು ಹೊರಗಡೆಯಿಂದನೇ ತರ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಕೇಕ್ ತರಕ್ಕೆ ಹೋಗಿದ್ದಾರೆ ನಮ್ಮ ಮನೆಯವರು. ನನ್ನ ದೊಡ್ಡ ಮಗ ಚಿಕ್ಕ ಮಗ ಕೂಡ ಸ್ವಲ್ಪ ನಿದ್ದೆ ಮಾಡ್ತಾವ್ರೆ. ಬೆಳಗ್ಗೆಯಿಂದ ನಿದ್ದೆ ಮಾಡಿರಲಿಲ್ಲ ನನ್ನ ದೊಡ್ಡ ಮಗ, ಬರ್ಡೇ ಅಂತ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ನಾನು ತೋರಿಸ್ತೀನಿ, ಬನ್ನಿ. ಎಲ್ಲಿಗೆ ಹೋಗ್ತೀವಿ ಅಂತ ನೋಡಬೇಕಂದ್ರೆ ನೀವು ಕೂಡ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಲೇಬೇಕು. ಅದು ಕೂಡ ನಿಮಗೂ ಕೂಡ ಸರ್ಪ್ರೈಸ್. ಫೈನಲಿ ನನ್ನ ಮಗ ಯಾವ ಪ್ಲೇಸ್ ಕೇಳಿದ್ನೋ ಆ ಪ್ಲೇಸಿಗೆ ಬಂದಾಯಿತು. ನಾವು ಬಂದಿರೋದು ಸಿನಿ ಕೆಫೆ ಅಂತ ದೀಪಕ್ ಕಾಂಪ್ಲೆಕ್ಸ್ ಹತ್ರ ಇದೆ. ಸೊ ಅವನಿಗೆ ಫಾಗ್ ಎಂಟ್ರಿ ಎಲ್ಲ ತುಂಬ ಇಷ್ಟ ಆಯಿತು. ಕೇಕ್ನ ಈ ರೀತಿ ಕಟ್ ಮಾಡಿಸ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡು ನಾನು ಬುಕ್ ಮಾಡಿದ್ದೆ. ಅವನಿಗೆ ಸ್ವಲ್ಪ ನಿದ್ದೆ ಮೂಡಲಿದ್ನಲ್ಲ, ಹಾಗಾಗಿ ಎಂಜಾಯ್ ಮಾಡಲಿಲ್ಲ. ಆಮೇಲೆ ಲಾಸ್ಟಿಗೆ ಸರೋದ ಫಾಗ್ ಎಂಟ್ರಿ ಹೇಳಿದ್ವಲ್ಲ, ಹಾಗಾಗಿ ಅವನ್ನ ಕರ್ಕೊಬರ್ತಾ ಇದ್ದಾರೆ ನಮ್ಮ ಮನೆಯವರು. ಆಮೇಲೆ ಎಲ್ಲ ಬಂದಾದಮೇಲೆ ಹೇಳ್ದ ತುಂಬ ಇಷ್ಟ ಆಯಿತು ಅಂತ. ನೋಡಿ ಹೆಂಗೆ ನೋಡ್ತಾ ಇದ್ದಾನೆ ಫಾಗ್ನೆಲ್ಲ.
ತುಂಬ ಖುಷಿ ಪಟ್ಟ, ಹಾಗೆ ನಮಗೂ ಕೂಡ ತುಂಬ ಖುಷಿ ಆಯಿತು. ಮಕ್ಕಳು ಖುಷಿ ಪಟ್ಟರೆ ಅಲ್ವಾ ನಮಗೂ ಖುಷಿ ಆಗೋದು. ಈಗ ಕೇಕ್ ಕಟ್ಟಿಂಗ್ ಮಾಡ್ತಾಯಿದ್ದಾರೆ. ಕೇಕೆಲ್ಲ ಕಟ್ಟಿಂಗ್ ಮಾಡಿದಾಯಿತು, ಸ್ವಲ್ಪ ಎಂಜಾಯ್ ಮಾಡಿದಾಯಿತು, ಸ್ವಲ್ಪ ಡ್ಯಾನ್ಸು ಮಸ್ತ್ ಎಲ್ಲ ಮಾಡಿಕೊಂಡು ಒಬ್ರಿಗೊಬ್ರು ಎಲ್ಲ ಕೇಕ್ನ ತಿನ್ನಿಸ್ಕೊಂಡು ಮತ್ತು ಡ್ಯಾನ್ಸ್ ಶುರು ಆಯಿತು. ಅದರದ್ದೆಲ್ಲ ಸ್ವಲ್ಪ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೀನಿ ನೋಡಿ. ಯಾವ ಸಾಂಗು ಏನು ಅಂತ ಅದು ಹಾಕೋಕ್ಕಾಗಲ್ಲ, ಸಾಂಗ್ ಹಾಕಿದ್ರೆ ಕಾಪಿ ರೈಟ್ಸ್ ಆಗಿಬಿಡುತ್ತೆ. ಹಾಗಾಗಿ ನಾನು ಸಾಂಗ್ನ ಮ್ಯೂಟ್ ಮಾಡಿದ್ದೀನಿ, ಕ್ಲಿಪ್ಪಿಂಗ್ಸ್ ಮಾತ್ರ ಆ್ಯಡ್ ಮಾಡಿದ್ದೀನಿ. ನೋಡಿ ಹೇಗಿತ್ತಂತ ಹೇಳಿ. ತುಂಬ ಇಷ್ಟ ಆಯಿತು. ಹಾಗಾಗಿ ವಿಡಿಯೋಸ್ ಮಾಡಿಕೊಂಡು ಫೋಟೋಸ್ ತೊಗೊಂಡು ಬಂದ್ವಿ. ಲಾಸ್ಟಿಗೆ ಸಾಂಗ್ ಕೇಳ್ತಾ ಅಮ್ಮ ಕೂಡ ಡ್ಯಾನ್ಸ್ ಮಾಡಿದ್ರು. ಫುಲ್ ಪೈಸಾ ವಸೂಲ್ ಅಂತಾರಲ್ಲ ಹಾಗೆ. ಇವಳು ನೋಡಿದ್ದೀರಲ್ಲ, ಇವಳು ನನ್ನ ಕಸಿನ್ ಸಿಸ್ಟರು ಪದ್ಮ ಅಂತ, ಅವಳು ಕೂಡ ಬಂದಿದ್ಲು. ಅವಳದು ಕೊಡಿ ಫುಲ್ ಮಸ್ತ್ ಮಜಾ ಮಾಡ್ಕೊಂಡು ಎಲ್ಲರೂ ಬಂದ್ವಿ. ಫೈನಲಿ ನನ್ನ ಮಗ ಕೂಡ ಅವ್ನ ಮೈಂಡ್ ಎಲ್ಲ ಸರೋಯ್ತು. ಹಾಗಾಗಿ ಅವನಿಗೆ ಯಾವಾಗಲೂ ಚಾಕ್ಲೇಟ್ ತಿನ್ನೋದೇ ನೋಡ್ತಾ ಇರ್ತಾನೆ. ಕೇಕ್ ಮೇಲಿರೋ ಚಾಕ್ಲೇಟ್ನ ಎತ್ಕೊಳಕ್ಕೆ ಹೋಗಿದ್ದಾನೆ. ಫೈನಲಿ ಬರ್ಡೇ ಎಲ್ಲ ಮುಗೀತು. ನನ್ನ ಮಗ ಖುಷಿ ಅನ್ನಲ್ಲ, ಅಷ್ಟೇ ಸಾಕು. ನಾವು ಬುಕ್ ಮಾಡಿದ್ದು 1 ಅವರ್ ಕೂಡ ಕಂಪ್ಲೀಟ್ ಆಗಿತ್ತು. ಅಲ್ಲಿಂದ ಎಲ್ಲರೂ ಹೊರಟ್ವಿ ಮನೆಗೆ. ಹೀಗಿತ್ತು ಬರ್ಡೇ ಪಾರ್ಟಿ. ನಾವಂತೂ ಹೊರಗಡೆ ಏನೂ ತಿನ್ನೋಕ್ಕೆ ಹೋಗಲಿಲ್ಲ. ಕಾರ್ತಿಕ್ ಮಾಸ ಇದ್ದಿದ್ದರಿಂದ ಮನೆಗೆ ಬಂದು ಊಟ ಮಾಡಿದ್ವಿ. ಸೊ ನಮ್ಮ ಕಸಿನ್ ಸಿಸ್ಟ್ರು ಅವನಿಗೆ ಅಂತ ಗಿಫ್ಟ್ ತಗೊಂಬಂದಿದ್ಲು. ಅದನ್ನು ನೋಡಿ ಖುಷಿ ಪಡ್ತಾ ಇದ್ದೇನೆ. ಹೀಗಿತ್ತು ಇವತ್ತಿನ ದಿವಸ. ಈ ವಿಡಿಯೋ ನಿಮಗೂ ಕೂಡ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬೈ ಬಾಯ್.